ನಮಸ್ಕಾರ ವೀಕ್ಷಕರೇ, ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿದೆ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದು ಸಾಂಪ್ರದಾಯಿಕ ಪದ್ಧತಿ. ಈಗ ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದಂತ ತೋರಿಸಿಕೊಡ್ತೇವೆ. ಅದಕ್ಕೆ ಮೊದಲು ಫಸ್ಟಿಗೆ ಇದು 1 ಕಪ್ಪು ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇವೆ. ಇದು 1 ಕಪ್ಪು ಎಳ್ಳು, 1 ಕಪ್ಪು ನೆಲಗಡಲೆ ಬೀಜ ಮತ್ತು 1 ಕಪ್ಪು ಉರಿಗಡಲೆ, 1 ಕಪ್ಪು ಬೆಲ್ಲ ತೆಗೆದುಕೊಂಡಿದ್ದೇವೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ. ಈಗ ಒಂದು ಬೌಲಿಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ನಂತರ ಇದು ನೆಲಗಡಲೆ ಬೀಜ, ಇದು ಸಿಪ್ಪೆ ತೆಗೆದು ಸ್ವಲ್ಪ ಉರಿಬೇಕು, ಆಗ ಚೆನ್ನಾಗಿ ಪರಿಮಳ ಬರ್ತದೆ. ಇದು ಉರಿಗಡಲೆ, ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಉರಿಬೇಕು, ಆಗ ಒಳ್ಳೆ ಸ್ಮೆಲ್ ಬರ್ತದೆ ಮತ್ತು ಟೇಸ್ಟಿಯಾಗಿರ್ತದೆ. ಇನ್ನು 1 ಕಪ್ಪು ಎಳ್ಳು ಹಾಕಿಕೊಳ್ಬೇಕು. ನಂತರ ಬೆಲ್ಲ ಹಾಕಿಕೊಳ್ಬೇಕು. ಬೆಲ್ಲ ನಿಮಗೆ ಹೇಗೆ ಬೇಕು ಹಾಕಿಕೊಳ್ಬೋದು. ಜಾಸ್ತಿ ಸ್ವೀಟ್ ಬೇಕಂದರೆ ಹೆಚ್ಚು ಹಾಕಿಕೊಳ್ಬೋದು, ಕಮ್ಮಿ ಆದರೆ ಕಮ್ಮಿ. ಆದರೆ ಎಲ್ಲವೂ ಒಂದೇ ಪ್ರಮಾಣದಲ್ಲಿ ಹಾಕಿದರೆ ಚೆನ್ನಾಗಿ ರುಚಿ ಬರ್ತದೆ, ತಿನ್ನುವಾಗ ಒಂದೇ ರೀತಿಯ ಟೇಸ್ಟ್ ಬರ್ತದೆ. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಸ್ವಲ್ಪ ಹಾಕಿಕೊಳ್ಬೇಕು, ಆಗ ಒಳ್ಳೆ ಪರಿಮಳ ಬರ್ತದೆ. ಈಗ ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಎಲ್ಲವೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗಬೇಕು. ಇದು ಈಗ ಸಮ ಪ್ರಮಾಣದಲ್ಲಿ ಮಿಶ್ರಣವಾಗಿದೆ. ಹಾಗೆ ವೀಕ್ಷಕರೇ, ಎಳ್ಳು ಬೆಲ್ಲು ತಿಂದು ಒಳ್ಳೆ ಮಾತಾಡಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.